ಕಳೆದ 10 ವರ್ಷಗಳಿಂದ ನಾನೇನು 2015 ಜನವರಿ 21ನೇ ತಾರೀಕು ಬಂಧನದಿಂದ ಹೊರಗೆ ಬಂದ ನಂತರ ಇಲ್ಲೇ ಸ್ವಾಮಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಮಾಲೆ ಹಾಕೋದ್ರ ಮೂಲಕ 3 ದಿವಸ ಬೆಟ್ಟದಲ್ಲೇ ಮಲ್ಲಿಗೆ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಸುಂದರಕಾಂಡ ಪಠಣ ಮಾಡಿರೋದ್ರ ಜೊತೆಗೆ ಈ ಒಂದು ನಂಬಿಕೆ ವಿಶ್ವಾಸ ನಾವು ಚಿಕ್ಕಂದಿನಿಂದ ಕೂಡ ನಾವೇನು ನೋಡ್ತಾ ಇದ್ದೀವಿ. ಇಡೀ ಕಲಿಯುಗದಲ್ಲಿ ಕಣ್ಣಿಗೆ ಕಾಣಿಸುವಂಥ ಒಂದು ದೇವರು ಅಂದರೆ ಅದು ಹನುಮತ್ ದೇವರು. ಅಂದರೆ ಬ್ರಹ್ಮ ಲಿಖಿತ ಪ್ರಕಾರ ಕಲಿಯುಗದಲ್ಲಿ ನಾವು ಕರೆದ ತಕ್ಷಣ ನಮ್ಮ ಮೊರೆಯನ್ನು ಕೇಳುವಂಥ ಒಂದು ಇದು, ನಮ್ಮ ಕಷ್ಟಗಳಿಗೆ ನಮ್ಮ ಸಂಕಷ್ಟಗಳಿಗೆ ಯಾವುದೇ ಸಮಸ್ಯೆದಲ್ಲಿದ್ದರೂ ಕೂಡ ನಾವು ಸ್ವಾಮಿ ನಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನುವಂಥ ಒಂದು ಭಾವನೆ ಮತ್ತು ನಂಬಿಕೆ. ಹಾಗಾಗಿ ಈ ವರ್ಷ ಕೂಡ ನಾನು ಈ ಹನುಮಾಲೆಯನ್ನು ಧಾರಣೆ ಮಾಡಿರೋವಂಥದ್ದು. ಖಂಡಿತವಾಗ್ಲೂ ಕೂಡ ಇವತ್ತು ನಾನು ಮಾಡಿರೋಂಥ ಸಂಕಲ್ಪ ಭಗವಂತನ ಮುಂದೆ ಇವತ್ತು ಯಾವ ರೀತಿ ನಿನ್ನೆ ಉಡುಪಿಯಲ್ಲಿ ಭಗವದ್ಗೀತೆ ಅಂದರೆ ಕೋಟಿ ಲೇಖನ ಯಜ್ಞ ಅಂಥೇಳಿ ನಮ್ಮ ಉಡುಪಿ ಮಠದಲ್ಲಿ ಸ್ವಾಮಿಗಳು ಒಂದು ಸಂಕಲ್ಪ ಮಾಡಿದರು. ಆ ಕೋಟಿ ಭಗವದ್ಗೀತಾ ಲೇಖನ ಆ ಯಜ್ಞ ನನ್ನ ಆಸೆ ಕೂಡ ಹಾಗೇ ಇದೆ. ಇವತ್ತು ಬರುವಂಥ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಹನುಮತ್ ಜಯಂತಿ, ಇವಾಗ ನಾವು ಮಾಡ್ತಾ ಇರೋದು ಹನುಮತ್ ವ್ರತ. ಹನುಮತ್ ಜಯಂತಿ ಸಂದರ್ಭದಲ್ಲಿ 1,00,000 ಗಂಟೆಗಳಲ್ಲಿ ಹನುಮಾನ್ ಚಾಲೀಸ ಪ್ರತಿಧ್ವನಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ಇವತ್ತು ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಕಾರ್ಯಕ್ರಮಕ್ಕೆ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಂದ ಹಿಡಿದು ಸುಮಾರು ಎಲ್ಲ ಕೇಂದ್ರ ಸಚಿವರು ಎಲ್ಲರೂ ಕೂಡ ಇದರಲ್ಲಿ ಮತ್ತು ಇಡೀ ದೇಶದಲ್ಲಿರುವಂಥ ಸಾಧು ಸಂತರು ಮತ್ತು ಯುವಕರು ವಿಶೇಷವಾಗಿ ಎಲ್ಲರೂ ಕೂಡ ಪಾಲ್ಗೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇವತ್ತು ನಾನು ಸಂಕಲ್ಪ ಮಾಡಿದ್ದೀನಿ. ಹನುಮಂತನ ಅನುಗ್ರಹದಿಂದ ಅದು ನೆರವೇರಿಸೋದಕ್ಕೆ ಆ ದೇವರು ನನಗೆ ಶಕ್ತಿ ಕೊಡಬೇಕು ಅಂತಲೇ ಇವತ್ತು ನನ್ನ ಪ್ರಾರ್ಥನೆ ಮಾಡ್ಕೊಂಡಿರೋವಂಥದ್ದು.